ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವದ ಮೊಟ್ಟ ಮೊದಲನೇ ಅನುಭವ ಮಂಟಪ, ವಿಶ್ವ ಸಂವಿಧಾನ ಸ್ಥಾಪನೆ ಮಾಡಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು, ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಜಗತ್ತಿನ ಮಾನವರೆಲ್ಲರಿಗೂ ಬಸವಣ್ಣನ ನಾಡು ಅನುಭವ ಮಂಟಪದ ಭೂಮಿಯಿಂದ ಬಾಗಿದ ತಲೆ ಮುಗಿದ ಕೈಯಿಂದ ಶರಣು. ಈಗ ಒಂದು 3 ವಚನಗಳಿಗೆ ಲಿಂಗೈಕ್ಯರಾದಾಗ, ನಿಮ್ಮ ಗ್ರಾಮಗಳಲ್ಲಿ ಯಾರಾದರೂ ಲಿಂಗೈಕ್ಯರಾದರೆ ಈ ದೇಹದಲ್ಲಿರ್ತಕ್ಕಂಥ ಚೇತನ ಜ್ಞಾನ ಬಯಲಲ್ಲಿ ಬಯಲಾಗಿ ಹೋದಾಗ ಆ ಶರೀರ ನಮ್ಮಿಂದ ಬಿಟ್ಟು ಹೋಗಿಬಿಡುತ್ತೆ ಅಂತ ಈ ಭಾವನೆ ಇಟ್ಕೊಂಡು ನಾವೆಲ್ಲರೂ ಇಂತಹ ಒಂದು 3 ವಚನಗಳನ್ನು ಹೇಳಿದರೆ ನಿಜಕ್ಕೂ ಆ ಲಿಂಗೈಕ್ಯರಾದ ಅವರ ಆತ್ಮಕ್ಕೆ, ಅವರ ಪರಿವಾರಕ್ಕೆ ಒಂದು ಶಾಂತಿ, ಸಮಾಧಾನ, ನೆಮ್ಮದಿ ಸಿಗಲು ಸಾಧ್ಯ ಇದೆ. ಮೊದಲನೇದಾಗಿ ಒಂದು ಬಸವಣ್ಣನವರ ವಚನ. ಎಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವನ್ನು ಅರಿಯರು. ಸಾವು ಎಂಬುದು ಸ್ವಯವಲ್ಲ. ಈ ಲಿಂಗದಲ್ಲಿ ಉದಯವಾದ ಲಿಂಗ ಐಕ್ಯರಿಗೆ ಇದೇ ಲಿಂಗದಲ್ಲಿ ಅಲ್ಲದೆ ಮತ್ತೊಂದೆಡೆ ಉಂಟೇನಯ್ಯ ಕೂಡಲ ಸಂಗಮ देव। दुनिया के अंदर कितने भी देश है, भारत, पाकिस्तान, अमेरिका, जापान, जर्मन, जितने भी देश है, वो सारी दुनिया के समुंदर, नदियाँ, ये सारी ब्रह्मांड के पूरे एक ही मालिक के कंट्रोल में चल रहा है। तो इसको लिंग बोलते हैं, निराकार है। बसवण्णा जी स्थापित अनुभव मंडप के लिंगायत धर्म के अंदर निराकार भगवान को जानकर मानकर अंतर आत्मा साक्षी से सभी लोग अपने अपने मेहनत करके, काम करके, छाती पे इष्टलिंग बांधकर अंतर आत्म साक्षी से जिंदगी करके दिखाए सो वचन होते हैं। ಆದ್ದರಿಂದ ನಾವು ಎಷ್ಟು ದಿವಸ ಉಳಿತೀವೋ ಅದು ಮುಖ್ಯ ಅಲ್ಲ, ನಾವು ಉಳಿದಷ್ಟು ದಿವಸ ನಮ್ಮ ಮನಸ್ಸಾಕ್ಷಿನಿಂದ ನಾವು ಬದುಕ್ತೀವ ಏನು ಇಲ್ಲ, ಅದು ಮುಖ್ಯ ಇದೆ. ಆದ್ದರಿಂದ ಈ ಭೂಮಿಯ ಮೇಲೆ ಬದುಕಿದಷ್ಟು ದಿವಸ ನಾವು ಯಾರಿಗೂ ನೋವನ್ನು ಕೊಡಲಾರದೆ ಎಲ್ಲರ ಜೊತೆಯಿಂದ ಪ್ರೀತಿಸುತ್ತಾ ಬದುಕಿದರೆ ಅದಕ್ಕೆ ಬಸವಣ್ಣವರು ಹೇಳ್ತಾರೆ, ಲೇಷನಿಸಿಕೊಂಡು ಒಂದೇ ದಿನ ಬದುಕಿದರೆ ಸಾಲದೆ. ಇನ್ನೊಂದು ಬಸವಣ್ಣನವರ ವಚನ. ಎನಗೆ ಜನನವಾಯಿತು ಎಂಬುವರು ಎನಗೆ ಜನನವಿಲ್ಲ ನೋಡಯ್ಯ, ಎನಗೆ ಮರಣವಾಯಿತು ಎಂಬುವರು ಎನಗೆ ಮರಣವಿಲ್ಲ ನೋಡಯ್ಯ. ಜನನವಾದರೆ ನಿಮ್ಮ ಶ್ರೀಪಾದೋದಕ ಪ್ರಸಾದವ ತೆಗೆದುಕೊಳ್ಳುವೆನು, ಮರಣವಾದರೆ ನಿಮ್ಮ ಶ್ರೀಪಾದವ ಸೇರುವೆನು. ಬಾವನ್ನದ ವೃಕ್ಷ ಊರೊಳಗಿದ್ದರೇನು, ಅಡವಿಯೊಳಗಿದ್ದರೇನು, ಪರಿಮಳ ಒಂದೇ ಕೂಡಲ ಸಂಗಮ. ನೋಡಿದ್ರಾ, ಈ ವಚನ ಏನು ಹೇಳಿಕೊಡುತ್ತಂದರೆ, ನಾವು ಯಾವುದೋ ಒಂದು ಮನೆತನದಲ್ಲಿ ಯಾವುದೋ ಗ್ರಾಮ ಪಟ್ಟಣ ಹುಟ್ಟಿದ್ವಿ ಅಂತ ತಿಳ್ಕೊರಿ. ಅಲ್ಲೇ ಹುಟ್ಟುತ್ತೀವಿ ಅಂಥೇಳಿ ಹುಟ್ಟಲಿಕ್ಕಿಂತ ಮುಂಚೆ ನಮ್ಗೆ ಯಾರಿಗದು ಗೊತ್ತಿತ್ತಾ? ಹುಟ್ಟಿದ್ದೀವಿ. ಆದ್ದರಿಂದ ಜನ ಏನು ಹೇಳ್ತಾರೆ, ಇವರ ಮನೆಯಲ್ಲಿ ಒಬ್ಬರು ಹುಟ್ಟಿದ್ದಾರೆ, ಗಂಡು ಮಗು ಹುಟ್ಟಿದೆ, ಹೆಣ್ಣು ಮಗು ಹಿಂಗೆ ಹೇಳ್ತಾರೆ. ಆದರೆ ಅವರು ಏನು ಹೇಳ್ತಾರೆ, ನಮ್ಮ ಶರಣರು ದೊಡ್ಡವರಾದಾಗ ತಿಳ್ಕೊಡ್ತೀವಿ ಅನುಭವ ಮಂಟಪದಲ್ಲಿ, ಜನನವಾದರು ಜನನವಾದಿ, ಮರಣವಾದರೂ ಮರಣವಾಯಿತು ಅಂತ ಹೇಳ್ತಾರೆ. ಆದರೆ ನಾನು ಬದುಕಿದ್ದಷ್ಟು ದಿವಸ ಜನನವಾದರೆ ನಿಮ್ಮ ಶ್ರೀಪಾದೋದಕ ಪ್ರಸಾದ ತೆಗೆದುಕೊಳ್ಳುವೆನು. ಹುಟ್ಟಿಸಿದಾತ ನೀನು,
ಸಲ್ಲುತ್ತಕ್ಕಂಥ ನೀನು, ನಿನ್ನ ಈ ಭೂಮಿಯ ಒಳಗಿನ ನೀರು, ನಿನ್ನ ಈ ಭೂಮಿಯ ಮೇಲಿನ ಪ್ರಸಾದ ಏನು ತೆಗೆದುಕೊಂಡು ಬದುಕ್ತೀನಪ್ಪ ಅಂಥೇಳಿ ಇಲ್ಲಿ ಮನಸ್ಸಿನಲ್ಲಿ ಹೇಳ್ತಾರೆ ಅವ್ರು ಶರಣರು. ಮತ್ತೆ ಎಲ್ಲವನ್ನು ಸಲ್ಲತಕ್ಕಂಥ ಜಗದೀಶ ಒಂದಿನ ಇಲ್ಲ ಒಂದಿನ ಬಿಟ್ಟು ಹೋಗ್ತಕ್ಕಂಥದ್ದು ಇದೆಯಲ್ಲ, ಅವಾಗ ಏನು ಹೇಳ್ತಾರೆ, ಮರಣವಾದರೆ ನಿಮ್ಮ ಶ್ರೀಪಾದವ ಸೇರುವೆನು, ಬಯಲಿನಲ್ಲಿ ಬಯಲಾಗುತ್ತೇನೆ, ನನ್ನ ಶರೀರ ಮಾತ್ರ ನಿಮಿತ್ಯ, ನನ್ನ ಒಳಗೆ ಇರತಕ್ಕಂಥ ಚೇತನ ಜ್ಞಾನ ಅದು ನಿನ್ನದು. ಬದುಕಿದ್ದಾಗ ನಾವು ಜನರ ಮಧ್ಯದಲ್ಲಿ ಇರ್ತೀವಿ, ಆ ನಂತರ ಮರಣ ಹೊಂದಿದಾಗ ಎಲ್ಲೋ ಒಂದು ಕಡೆ ಊರು ಹೊರಗಡೆ ಆಗಲಿ ಅಲ್ಲೆಲ್ಲೋ ಬಯಲು ಸಮಾಧಿ ಮಾಡಿಬಿಡ್ತಾರಲ್ಲ. ಆದ್ದರಿಂದ ನಾವು ಬದುಕಿದ್ದಷ್ಟು ದಿವಸ ನಮ್ಮ ಮನೆಯ ಅಂಗಳದಲ್ಲಿ ಒಂದು ಮಲ್ಲಿಗೆ ಹೂವಿನ ಬಳ್ಳಿ ಹಚ್ಚಿದಂತ ತಿಳ್ಕೊರಿ, ಗಿಡ ಹಚ್ಚಿದಂತ ತಿಳ್ಕೊರಿ, ಸುಂದರವಾದ ವಾಸನೆ ಬರ್ತಕ್ಕಂಥದ್ದು. ಅದೇ ಗಿಡ ಅಡವಿಯಲ್ಲಿ ಹಚ್ಚಿದ್ರೆ ಕೂಡ ಅದೇ ವಾಸನೆ ಬರ್ತದಲ್ಲ. ಊರಲ್ಲಿದ್ದಾಗ ಅದೇ ವಾಸನೆ ಬರಬೇಕು, ಅಡವಿಯಲ್ಲಿದ್ದಾಗ ಅದೇ ವಾಸನೆ ಬರುತ್ತೆ. ಹಾಗೆಯೇ ಜನರ ಮಧ್ಯದಲ್ಲಿ ಬದುಕ್ತಕ್ಕಂಥ ದಿನಗಳಲ್ಲಿ ನಾವು ಎಲ್ಲರಿಗೂ ಬೇಕಾದವರಾಗಿರಬೇಕು. ಅಡವಿಯಲ್ಲಿ ಹೋದಾಗ ಕೂಡ ಊರಲ್ಲಿ ಇರ್ತಕ್ಕಂಥ ಜನಗಳು ನಮ್ಮನ್ನು ನೆನಪಿಸಿಕೊಳ್ಬೇಕು ಅಂತ ಹೇಳ್ತಾರೆ ಮಹಾತ್ಮ ಬಸವಣ್ಣನವರು. ಆ ರೀತಿ ಬದುಕಬೇಕು. ಇನ್ನೊಂದು ಬಸವಣ್ಣನವರ ವಚನ, ಸ್ವಲ್ಪ ವಿಡಿಯೋ ದೊಡ್ಡದಾಗ್ತಾ ಇದೆ. ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಎಂಬ ಬೀಜವನ್ನು ಅಂಕುರಿಸಿ ಲಿಂಗವೆಂಬ ಎಲೆ ಆಯಿತು. ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು. ಆಚಾರವೆಂಬ ಕಾಯಿಯಾಯಿತು. ನಿಷ್ಪತ್ತಿ ಎಂಬ ಹಣ್ಣಾಯಿತು. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮದೇವ ತನಗೆ ಬೇಕೆಂದು ಕೈ ಹಿಡಿದು ಎತ್ತಿಕೊಂಡ. ನೋಡಿದ್ರಾ, ಎಷ್ಟು ಭಯದಿಂದ ನಮ್ಮನ್ನು ಶರಣರು ಭಯಮುಕ್ತರನ್ನಾಗಿ ಮಾಡಿದ್ದಾರೆ. ಯಾಕೆಂದರೆ ನಾವು ಇನ್ನೊಬ್ಬರನ್ನು ಭಯ ಪಡಿಸೋದು ಬೇಡ, ನಾವು ಭಯದ ವಾತಾವರಣ ನಿರ್ಮಾಣ ಬದುಕೋದು ಬೇಡ, ಇದೇ ಹೇಳ್ತಾರಲ್ಲ. ಆದ್ದರಿಂದ ಒಂದು ಮರದ ಹಣ್ಣಿನ ಉದಾಹರಣೆ ಕೊಟ್ಟಿದ್ದಾರೆ. ಈ ಭೂಮಿಯ ಮೇಲೆ ಒಂದು ಮಾವಿನ ಮರ ಇದೆ ಅಂತ ತಿಳ್ಕೊಳ್ಳಿ. ಅದರ ಬೀಜ ನಾವು ನೆಲದಲ್ಲಿ ಹಾಕ್ತೀವಿ, ಅದು ಒಂದು ದಿವಸ ಮೊಳಕೆ ಹೇಳುತ್ತದೆ, ಅದು ಸ್ವಲ್ಪ ದೊಡ್ಡದಾಗುತ್ತದೆ, ಅದಕ್ಕೆ ಎಲೆಗಳು ಬಿಡುತ್ತವೆ. ಆ ನಂತರ ಇನ್ನು ಸ್ವಲ್ಪ ದಿವಸ ನಂತರ ಹೂ ಬಿಡುತ್ತದೆ, ಮೊಗ್ಗಿ ಬಿಡುತ್ತದೆ. ಆ ಮೊಗ್ಗಿ ಹೂ ಆಗುತ್ತದೆ, ಹೂ ಹೋಗಿ ಕಾಯಿ ಆಗುತ್ತದೆ, ಕಾಯಿ ಹೋಗಿ ಹಣ್ಣಾಗುತ್ತದೆ, ಹಣ್ಣಾಗಿ ಒಂದಿನ ಬೀಳುತ್ತದೆ. ಆ ಮರದ ಹಣ್ಣು ನಾವಾಗಲಿ ನೀವು ಅದು ಯಾರು ಬಿದ್ದಿದ್ದು ನೋಡಿ ತೊಗೊಂಡು ತಿಂತೀವಲ್ಲ, ಆನಂದ ಪಡ್ತೀವಲ್ಲ, ಹಾಗೆಯೇ ನಮ್ಮ ಈ ಶರೀರ ಕೂಡ ವಯಸ್ಸಾದಾಗ ಹಣ್ಣು ಆಗುತ್ತದೆ. ಕಣ್ಣುಗಳು ಸರಿಯಾಗಿ ಕಾಣೋದಿಲ್ಲ, ಕಿವಿಗಳು ಸರಿಯಾಗಿ ಕೇಳಿಸೋದಿಲ್ಲ, ಏನು ಎಲ್ಲ ರೀತಿಯಿಂದ ಶರೀರವನ್ನು ವೀಕ್ನೆಸ್ ಆಗಿಬಿಡುತ್ತದೆ. ಆ ಸಂದರ್ಭದಲ್ಲಿ ಒಂದು ದಿವಸ ಬಿಟ್ಟು ಹೋಗೋದಿರ್ತಲ್ಲ ಈ ಭೂಮಿ ಬಿಟ್ಟು, ಆವಾಗ ಸೃಷ್ಟಿಕರ್ತ ನಮ್ಮನ್ನು ಸಂತೋಷದಿಂದ ಕರೆದುಕೊಳ್ಳುವಂತೆ ಬದುಕಬೇಕೆನ್ನುವುದೇ ಈ 3 ವಚನಗಳ ಆಶಯವಾಗಿದೆ. ತಾವೆಲ್ಲರೂ ಕೂಡ ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ಇಂತಹ ವಚನಗಳನ್ನು ಹೇಳೋದ್ರ ಮೂಲಕ ಅವರನ್ನು, ಲಿಂಗೈಕ್ಯರಾದವರನ್ನು ಈ ವಚನಗಳನ್ನು ಹೇಳಿಸಿ ಅವರ ಅಂತಿಮ ಸಂಸ್ಕಾರವನ್ನು ಕೊಟ್ಟರೆ ಬಹಳಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳುತ್ತಾ, ಈ ನಿಮ್ಮ ಹೃದಯಕ್ಕೆ ತಟ್ಟಿದೆ ಆದರೆ ವಚನಗಳು 150 ಕೋಟಿಗಿಂತ ಹೆಚ್ಚು ಜನರು ದೇಶದಲ್ಲಿದ್ದಾರೆ, ಅವರೆಲ್ಲರಿಗೂ ತಲುಪುವಂತೆ ಮಾಡಿದ್ದೆ. ಆದರೆ ನಿಜಕ್ಕೂ ನಾವೆಲ್ಲರೂ ಸತ್ಯದ ಕಡೆ ಹೋಗಿದಂತೆ ಆಗುತ್ತದೆ, ಸತ್ಯವನ್ನು ಜನರಿಗೆ ತಿಳಿಸಿದಂತೆ ಆಗುತ್ತದೆ. ಇಡೀ ಭಾರತ ದೇಶದಲ್ಲಿ ಇಂಥ ಒಂದು ವಾತಾವರಣ ನಿರ್ಮಾಣವಾದಾಗ ಜಾತಿ ರಹಿತ ಧರ್ಮ ಸಹಿತ ಕಲ್ಯಾಣ ರಾಜ್ಯ ಕಟ್ಟಲು ಬರುತ್ತದೆ ಎಂದು ಹೇಳುತ್ತಾ, ಸರ್ವರಿಗೂ ಮತ್ತೊಮ್ಮೆ ಬಾಗಿದ ತಲೆ ಮುಗಿದ ಕೈಯಿಂದ ಶರಣ.